ಚೆನ್ನಾಗಿದ್ಯಾಪ? ಅಪ್ಪ ಹೇಗಿದ್ದೀರಪ್ಪ? ಅಮ್ಮ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗವ್ರೆ. ನೀ ಚೆನ್ನಾಗಿದ್ಯಾಪ? ನಾನ್ ರಾಜನ್ ತರ ಇದೀನಿ ಅಪ್ಪ. ಟೇಬಲ್ ಮೇಲೆ 3 ಹೊತ್ತು ಊಟ ಹಾಕ್ತಾರಪ್ಪ. ಮಲ್ಗಕ್ಕೆ ಹಾಸಿಗೆ ಕೊಡ್ತಾರೆ. ಅವರು ನನ್ನ ಸ್ವಂತ ಮಗನ್ ತರ ನೋಡ್ಕೊಂತಾರಪ್ಪ. ಯಾಕಪ್ಪ ಬ್ರೋಕರ್ ಮಾವ ನಿಮ್ಗೆ ಹೇಳಿಲ್ವಾ? ಸೂರ್ಯ, ಲಕ್ಷ್ಮಿ ನೋಡ್ದೇನಪ್ಪ? ನೋಡ್ದೆ ಅಪ್ಪ. ಅವಳು ನಂತರನೇ ಮಹಾರಾಣಿ ತರ ಇದ್ದಾಳೆ. ತಂಗಿ ಲಕ್ಷ್ಮಿ ನೋಡಕ್ಕೆ ಹೋಯ್ತಾ ಇವ್ನಿ. ಬತ್ತಿಯಾ ಸೂರ್ಯ? ಬೇಡಪ್ಪ, ಅವಳು ನೋಡಕ್ ಹೋಗ್ಬೇಡಿ. ಅವಳು ನಂತರನೇ ದಿನಾಗ್ಲೂ ಟೇಬಲ್ ಮೇಲೆ ಊಟ, ಮಲ್ಗೋಕೆ ಹಾಸಿಗೆ. ಅವಳು ಮಹಾರಾಣಿ ತರ ಇದ್ದಾಳಪ್ಪ. ಅಪ್ಪ, ಸಾಲನೆಲ್ಲ ತೀರಿಸ್ತಾ ಇದ್ದೀರಪ್ಪ? ಊರ್ನಲ್ಲಿ ಏನಾದ್ರು ಮಳೆ ಗಿಳೆ ಬಂತ ಅಪ್ಪ? ಮಳೆ ಏನು ಬಂದಿಲ್ಲಪ್ಪ. ನಿಮ್ಮಿಬ್ರಿಂದ ಬರೋ ದುಡ್ಡಿನಿಂದ ಸಾಲ ತೀರಿಸ್ತಾ ಇವ್ನಿ. ಬೇಗ ತೀರಿಸ್ಬಿಡಪ್ಪ. ಆದಷ್ಟು ಬೇಗ ನಮ್ ಕಷ್ಟ ಎಲ್ಲ ಸರಿ ಹೋಗುತ್ತೆ. ತಂದೆ ತಾಯಿ ಮಕ್ಕಳನ್ನ ಸಾಕ್ಬೇಕು. ಇಲ್ಲಿ ನೀವಿಬ್ರು ನಮ್ಮನ್ನ ಸಾಕ್ತಾ ಇದ್ದೀರಿ. ಅಪ್ಪ, ನೀವ್ ಅಳ್ಬಾರ್ದಪ್ಪ. ನೀವು ಅಮ್ಮ ಚೆನ್ನಾಗಿರ್ಬೇಕು, ಅದೇ ನಮಗ್ ಸಂತೋಷ ಅಪ್ಪ. ಬ್ರೋಕರಣ್ಣ, ನಮ್ಮಪ್ಪನ ಭದ್ರವಾಗಿ ಬಸ್ಸತ್ ಕಳ್ಸಿ. ಆಯ್ತು ಸೂರ್ಯ. ಬರ್ತೀನಪ್ಪ. ಬರ್ತೀನಪ್ಪ ಸೂರ್ಯ. ಬಾರಮಣ. ನನ್ನನ್ನ ಕ್ಷಮಿಸ್ಬಿಡಿ ಅಣ್ಣ. ನಮ್ಮಪ್ಪ ನಾನ್ ನೋಡ್ಕೊಂಬರಕ್ ಹೋಗಿದ್ದೆ. ಯಾವತ್ತು ಇಲ್ದೇ ಇರೋದು ಇವತ್ತು ನನ್ಗೆ ಟೇಬಲ್ ಮೇಲೆ ಊಟ ಹಾಕದಾಗ್ಲೇ ಗೊತ್ತಾಯ್ತು ನಮ್ಮಪ್ಪ ನನ್ನ ನೋಡಕ್ ಬಂದಿದ್ದಾರೆ ಅಂತ. ಯಾಕೆ ಸಂತೋಷಣ್ಣ? ನಮ್ಮಪ್ಪನ ಕರೆದು ಮಾತಾಡ್ಸಿ 1 ಲೋಟ ಕಾಫಿ ಕೊಟ್ಟಿದ್ರೆ ನಿಮ್ಗೇನ್ ನಷ್ಟ ಆಗ್ತಿತ್ತು? ರೇಸ್ ಕೋರ್ಸ್ ಅಲ್ಲಿ ಓಡೋ ನಿಮ್ ಕುದುರೆನೂ ಕೂಡ ನಾನ್ ಗೆದ್ದು ನಮ್ ಯಜಮಾನ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಒಳ್ಳೆ ಮನ್ಸಿರುತ್ತೆ. ಆದ್ರೆ ನಿಮ್ಮಂತ ಶ್ರೀಮಂತರಿಗೆ ಒಳ್ಳೆ ಮನ್ಸ್ ಯಾಕಣ್ಣ ಇರೋದಿಲ್ಲ? ತಾತ, ಸ್ವಲ್ಪ ಈ ಕಡೆ ಎದ್ ಬಂದ್ರೆ ಅಲ್ಲೂ ಕಸ ಗುಡಿಸ್ಬಿಡ್ತೀನಿ. ಅಯ್ಯೋ ನಿನ್ನ, ನನ್ಗೆ ಹೇಳ್ತಾ ಇದೆಯಲ್ಲೋ? ನಾನ್ ಯಾರು ಗೊತ್ತೇನೋ ನಿನ್ಗೆ? ಓ ಗೊತ್ತು ತಾತ, ನಮ್ ಯಜಮಾನ್ರು ಸಂತೋಷಣ್ಣ ಇದಾರಲ್ಲ, ಅವ್ರ ತಂದೆ ತಾನೆ. ಇವತ್ ಊರಿಂದ ಬಂದ್ರ ತಾತ. ಪರವಾಗಿಲ್ವೇ? ತುಂಬಾ ಚುರುಕಾಗಿದೆಯಲ್ಲೋ ನೀನು. ಏನಾದ್ರೂ ಓದಿದ್ಯೇನೋ ನೀನು? 6ನೇ ಕ್ಲಾಸ್ ತನಕ ಓದ್ತಿದ್ದೆ ತಾತ. ಎಲ್ಲಾದ್ರಲ್ಲೂ ನಾನೇ ಫಸ್ಟ್ ಬರ್ತಿದ್ದೆ. ಪರವಾಗಿಲ್ಲ ಕಣ, ಚೆನ್ನಾಗ್ ಮಾತಾಡ್ತೀಯಾ. ಎಲ್ಲಿ ಈ ಪೇಪರ್ ಓದು ನೋಡೋಣ. ಕಾವೇರಿ ಸುಳಿಯಲ್ಲಿ ಕರ್ನಾಟಕ ಶಾಲಾ ಕಾಲೇಜ್ಗೆ ಇಂದು ರಜೆ. ಮರುಪರಿಶೀಲನಾ ಅರ್ಜಿ ಸಲ್ಲಿಸಲು ಸರ್ಕಾರದ ನಿರ್ಧಾರ. ತಾತ, ಮರುಪರಿಶೀಲನಾ ಅರ್ಜಿ ಸಲ್ಲಿಸಲು ಸರ್ಕಾರದ ನಿರ್ಧಾರ ಅಂದ್ರೆ ಏನ್ ತಾತ? ನೋಡ, ಒಂದ್ಸಲ ಪರೀಕ್ಷೆ ಮಾಡಿ ಅದನ್ನ ಸಬ್ಮಿಟ್ ಮಾಡ್ತಾರೆ. ಅದನ್ನೇ ಮತ್ತೆ ಇನ್ನೊಂದ್ಸಲ ಪರೀಕ್ಷೆ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಹಾಕೋಬೇಕು. ಅದನ್ನ ಪರಿಶೀಲನಾ, ಮರುಪರಿಶೀಲನಾ ಅಂತ ಕರೀತಾರೆ. ಎಲ್ಲಿ ಕೊಡ್ಬೇಕು ತಾತ? ಸರ್ವೋಚ್ಚ ನ್ಯಾಯಾಲಯಕ್ಕೆ. ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಏನು? ನೋಡ, ನಮ್ಮ ರಾಜ್ಯಕ್ಕೆಲ್ಲ ದೊಡ್ಡ ನ್ಯಾಯಾಲಯ ಅಂದ್ರೆ ಉಚ್ಚ ನ್ಯಾಯಾಲಯ. ಅದೇ ತರ ನಮ್ಮ ದೇಶಕ್ಕೆಲ್ಲ ದೊಡ್ಡ ನ್ಯಾಯಾಲಯ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತ. ನಾನು ಲಾಯರ್ ಆಗಿದ್ದ ಕಾಲದಲ್ಲಿ ನನ್ನ ವಾಕ್ ಚಾತುರ್ಯದಿಂದ ಒಬ್ಬ ಅಪರಾಧಿನ ಬಿಡಿಸಿದೀನಿ, ನಿರಪರಾಧಿನ ಜೈಲ್ಗೆ ಹಾಕ್ಸಿದೀನಿ. ಅದು ಮಾಡದ್ ತಪ್ಪಲ್ವಾ ತಾತ? ತಪ್ಪು. ಆದ್ರೇನ್ ಮಾಡೋದು? ಹೊಟ್ಟೆಪಾಡು. ಹೊಟ್ಟೆಪಾಡ್ಗೆ ಇಷ್ಟು ದೊಡ್ಡ ಬಂಗ್ಲೆ ಬೇಕಾ? ಎಲ್ಲಾ ಶ್ರೀಮಂತರು ಹೇಳ್ಕೊಂಡಾಗೆ ನಾನು ಹೇಳ್ಕೊಳ್ತೀನಿ ಅಷ್ಟೇ ಕಣ. ಒಟ್ನಲ್ಲಿ ಬಾಳ ತಲೆ ತಿಂತೀಯೋ. ಕೊಡೋ ಪೇಪರ್, ಗುಡ್ಸೋ ಕಸನ. ಪ್ಲೀಸ್ ಬೇಡ ಸರ್, ನಾನ್ ಬರಲ್ಲ ಸರ್. ಪ್ಲೀಸ್ ಬೇಡ ಸರ್. ಏನಾಗಲ್ಲ ಬಾ. ನಾನ್ ಬರಲ್ಲ ಸರ್. ನನ್ನನ್ನು ಬಿಟ್ಬಿಡಿ ಸರ್. ನನ್ನ ಮಾತು ಕೇಳ್ಬೇಕು. ಸರ್ ಪ್ಲೀಸ್. ನಿನ್ನ ಮನೆ ಸೇರಿಸ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸರ್. ಬಾಪ, ಹೇಳ ಮಾತು ಕೇಳ್ಬೇಕು. ಜಾಣಲ್ವ ನೀನು? ಬಲಿ ಬಾರೋ. ಸಿಕ್ಕಾಪಟ್ಟೆ ಇರ್ಲಿ ಬಾ. ನನಗೆ ಮತ್ತೆ ನಮ್ಮ ಅಮ್ಮಂಗೆ ನಾನು ಹೇಳ್ತೀನಿ ಬಾಕನೆಲ್ಲ. ಬಾ ಬಾರ, ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಹೇಳ್ತೀನಿ. ನನ್ನ ಮಾತು ಕೇಳ್ಬೇಕು. ಹಾಗಲ್ಲ ಸರ್, ಅವ್ರು ಯಾರು ಹೇಳೋದನ್ನು ಕೇಳಲ್ಲ ಸರ್. ನನ್ನ
ಮರಿ, ಕಾನೂನು ಪ್ರಕಾರವಾಗಿ 14 ವರ್ಷ ಕೆಳಗಿರುವಂತವ್ರು ಕೆಲಸ ಮಾಡಬಾರ್ದು. ನಿನ್ನ ನಿನ್ ಮನೆ ಸೇರಿಸ್ತೀನಿ, ಅದು ನನ್ನ ಕರ್ತವ್ಯ. ಸುಮ್ನೆ ಬಾ. ಏನ್ ಸರ್ ಕಾನೂನು? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ನಾನೇನಾದ್ರೂ ಮನೆಗೆ ಹೋದ್ರೆ ನಮ್ಗೆಲ್ಲ ಯಾರ್ ಸರ್ ಊಟ ಹಾಕೋದು? ನನ್ ತಾಯಿಗೆ ಯಾರ್ ಸರ್ ಔಷಧಿ ಕೊಡೋದು? ಅದನ್ನೆಲ್ಲ ಸರ್ಕಾರದ ಹತ್ರ ಕೇಳ್ಬೇಕು, ನನ್ನ ಹತ್ರ ಕೇಳಬಾರ್ದು. ನಿನ್ನ ನಿನ್ ಮನೆ ಸೇರಿಸ್ಬೇಕು, ಅದು ನನ್ನ ಜವಾಬ್ದಾರಿ. ಹಾಗಾದ್ರೆ ನೀವ್ ಹೋಗಿ ಸರ್, ಆ ಸರ್ಕಾರನೇ ಕಳ್ಸಿ. ನಾನ್ ಸರ್ಕಾರ ಹತ್ರನೇ ಇಲ್ಲಿ ಬಾರ ಸುಮ್ನೆ. ನಿಂತ್ಕೊಳ್ಳೋ. ನನ್ ಮಾತು ಕೇಳು. ನೋಡು, ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ. ನೋಡು. ಆ ಗಿಡ ನಿಮ್ಗೆ ಏನ್ರಿ ಮಾಡಿತ್ತು? ಇದ್ ನ್ಯಾಯನಾ? ಅರಿವಿರೋ ನೀವೇ ಈ ತರ ಮಾಡ್ತಿರಲ್ಲ, ಇದ್ ಸರಿನಾ? ಏನ್ ಸರಿ ಇಲ್ಲ ರೀ. ಆ ಗಿಡ ನಿಮ್ಗೆ ಏನ್ರಿ ಮಾಡಿತ್ತು? ಅದ್ನ್ಯಾಕ್ ತುಳ್ದೋಗ್ತೀರಾ? ಗಿಡನ್ ತಾನೇ ತುಳ್ದೆ, ನಿನ್ನ ಅಲ್ವಲ್ಲ, ಮುಚ್ಕೊಂಡು ಹೋಗೋ. ರೀ, ತಾವ್ ಹೇಳೋದು ಸರಿಯಲ್ಲ. ನಾವ್ ಒಬ್ಬೊಬ್ರು ಒಳ್ಳೆ ಕೆಲ್ಸ ಮಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ಮರದಿಂದ ನಾವ್ ಅನ್ಭವಿಸೋ ಫಲ ತುಂಬಾ ಜಾಸ್ತಿ. ಮರದಿಂದ ನಾವ್ ಬಾಳ್ತೀವಿ. ಏನು? ಒಂದು ಮರದಿಂದ ನಾವು ಬಾಳ್ತೀವ? ಹೌದ್ರಿ, ಮರ ಮನುಷ್ಯನ್ಗಿಂತ ಶ್ರೇಷ್ಠವಾದದ್ದು. ಅದು ನಾವು ಉಸಿರಾಡೋದಿಕ್ಕೆ ಪ್ರಾಣವಾಯು ನೀಡತ್ತೆ, ಈ ಊರ್ಗೆ ಅಂದ ಕೊಡತ್ತೆ, ನೆರಳು ಕೊಡತ್ತೆ, ತರಕಾರಿ ಕೊಡತ್ತೆ, ಹಣ್ಣು ಕೊಡತ್ತೆ. ಜೊತೆಗೆ ಒಣಗದ್ಮೇಲೆ ನಮ್ ಮನೆಗೆ ಕಿಟಕಿ ಮತ್ತು ಬಾಗ್ಲಾಗುತ್ತೆ, ಮತ್ತೆ ಸೌದೆ ಆಗತ್ತೆ. ಆ ಸೌದೆ ಸುಟ್ಮೇಲೆ ಇದ್ಲಾಗತ್ತೆ, ಆ ಇದ್ಲು ಬೂದಿ ಆಗತ್ತೆ. ಆ ಬೂದಿನೂ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಇಷ್ಟು ಸಾಕಾ? ಇನ್ನೇನಾದ್ರೂ ಹೇಳ್ಬೇಕಾ? ತಪ್ಪಾಯ್ತು, ಕ್ಷಮಿಸ್ಬಿಡುತ್ತಮ್ಮ. ಪರವಾಗಿಲ್ಲ ರೀ, ಆದ್ರೆ ತಮ್ಮಲ್ಲಿ ಒಂದ್ ಮನ್ವಿ, ನಿಮ್ ಜೀವಮಾನದಲ್ಲಿ ಒಂದು ಸಸಿನಾದ್ರೂ ನೆಟ್ಟು ಅದನ್ನ ಸಾಕಿ. ಅಣ್ಣ, ಏನಾದ್ರೂ ಬೇಡವಾಗಿರೋ ಪೇಪರ್ ಅಥವಾ ಅಟ್ಟೆ ಇದ್ರೆ ಕೊಡೋಣ. ಹಾಗೆ ಸ್ವಲ್ಪ ಪೆನ್ನು. ಅಣ್ಣ, ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಗಮ್ಮು ಅಥವಾ ಪೇಸ್ಟ್ ಇದ್ರೆ ಕೊಡೋಣ. ತುಂಬಾ ಧನ್ಯವಾದ ಅಣ್ಣ. ನಾಯಿಗಿರೋ ಬುದ್ಧಿ ಕೂಡ ಮನುಷ್ಯನಿಗಿಲ್ಲ.